ಹಿರಿಯ ನಾಗರಿಕರಿಗೆ ಕ್ಷೇಮಾಭಿವೃದ್ಧಿ ಸಂಘ ಬಂಡವಾಳ ಅಧ್ಯಕ್ಷ ಹೆಚ್ಚಿನ ಸೋಮಯ್ಯ ನಡೆ ಮೇಲೆ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮತ್ತು ಗೌರವಗಳಿಂದ ವಿನಮ್ರವಾಗಿ ವಿನಂತಿಯನ್ನು ಮಾಡುವುದರ ಅದೇ ರೀತಿ ಇಂದಿನ ಮಾತ್ರ ಅತಿಥಿಗಳ ಏನಿದೆ ಈ ದೀಪ ಪ್ರಜ್ವಲನ ಅಭಿವೃದ್ಧಿ ಮತ್ತು ಪದಕಾರಗಳನ್ನು ಉದ್ಘಾಟನೆ ಮಾಡಿದರೆ ಹೊಳಲ್ಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶ್ರೀಮತಿ ರೂಪಾ ನವೀನ್ ಪ್ರೀತಿಪರವಾಗಿ ಯತೀಶ್ ಶ್ರೀ ಕಾರ್ಯಕ್ರಮದ ಮತ್ತೊಂದು ಇವತ್ತು ಸಾವಿರದ ಎಲ್ಲಿಯ ಸಭಾ ಕಾರ್ಯಕ್ರಮಕ್ಕೆ ಮಾತಾಡಲು ಅನುಮತಿ
ಎದುರು ಬರುವ ಆಸೆಗಳು ಆಶೀರ್ವಾದ ವಿನಮ್ರವಾದ ವಿನಂತಿ ಪ್ರಕಾಶ್ ದಯಮಲ್ತದ ಚಾವಡಿಗೆರೆನೆ ಪ್ರೀತಿಪೂರ್ವಕವಾದ ಎದುಕುನದಲ್ಲ ಪಡದಕ್ಕೆ ಏನಂದ್ರೆ ಸರ್ ದಯಮಲ್ತದ ಏರೆ ವೇದಿಕೆದ ಚಾವಡಿಗೆ ಇರಲ್ಲ ಬರಡು ಪಡದ ಎಡ ಪ್ರೀತಿಪೂರ್ವಕವಾದ ವಿನಂತಿ ಎಲ್ಲ ಮಟ್ಟದ ಸಭಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಲ್ತುಕೊರಂದಲ್ಲ ಸುರಖಾದ ಈ ಕಾರ್ಯಕ್ರಮದ ಪ್ರಾರ್ಥನೆ ಶ್ರೀಮತಿ ಭವ್ಯ ಮೇರ್ನ ಮುಖಾಂತರ ಏನಿತ ಕಾರ್ಯಕ್ರಮಕ್ಕೂ ಚಾಲನೆಯನ್ನು ಕೊರಡು ಪಡೆದ ಇಡ ಪ್ರೀತಿಪೂರ್ವಕವಾದ ಕೇನೊಂದಲ್ಲ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ನುತ ಪಾದ ಪದ್ಮಕರಂ ಕುಂಜರ ಭಂಜನ ಚತುರತರಕರಂ ಕುಂಜರ ಭಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ಕುಂಜರ ಭಂಜನ ಚತುರತರಕರಂ ಗುರು ಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಶರಣು ಮನಸ್ಸಾರ ಸ್ತುತಿ ಮಂತರ ರೀತಿ ಕುಲದೇವರ ನಾಗಮರದ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪುತ್ತೂರು ನೇತ 15ನೇ ಶಾಖೆನೆ ಈ ಮುಂಜಿ ಮಡಂತಿರದ ಮಣ್ಣಡು ಉದ್ಘಾಟನೆ ಮಲ್ಪರ ಬತ್ತಿಂಚಿ ಬಿನ್ನೇರನೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಲ್ಪರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಜನಾರ್ದನ ಮೌಲ್ಯ ಮೆರಡ ಪ್ರೀತಿಪೂರ್ವಕವಾದ ಕೇನಂದಲ್ಲ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಸುಮಾರು 1958ನೇ ವರ್ಷದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಸುಮಾರು 65 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಸಂಸ್ಥೆ ನಾವಿಂದಿಲ್ಲಿ 15ನೇ ಶಾಖೆಯಾಗಿ ಮಡಂತ್ಯಾರು ಪ್ರದೇಶದಲ್ಲಿ ಈ ಪ್ರದೇಶದ ಧರ್ಮಗುರುಗಳ ಒಂದು ಆಶೀರ್ವಾದದೊಂದಿಗೆ ವಿದ್ಯುಕ್ತವಾಗಿ ನಮ್ಮ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸ್ಥಳೀಯ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಸುಮಾರು 65 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಸಂಸ್ಥೆ ಇಂದು ನಮ್ಮ ಸಹಕಾರ ಸಂಘದ 15ನೇ ಶಾಖೆಯನ್ನು ಮಡಂತ್ಯಾರು ಪ್ರದೇಶದಲ್ಲಿ ಪ್ರಾರಂಭಗೊಳಿಸಲಿಕ್ಕೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರ ಒಂದು ಮುತುವರ್ಜಿಯಿಂದ ಈ ಪ್ರದೇಶದಲ್ಲಿ ಪ್ರಾರಂಭಗೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಯುವ ವಕೀಲರು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ ಎಂ ಪೆರ್ವಾಯಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಸೇಸಪ್ಪ ಕುಲಾಲ್ ಇವರು ಹೂ ಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ನಮ್ಮ ಶಾಖೆಯನ್ನು ಪ್ರಾರಂಭಗೊಳಿಸಲು ನಾವು ಈ ಪ್ರದೇಶದಲ್ಲಿ ಸೂಕ್ತವಾದಂತಹ ಕಟ್ಟಡವನ್ನು ವಿಚಾರಿಸುತ್ತಿರುವ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸೂಕ್ತವಾದ ಮತ್ತು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿ ಈ ಪ್ರದೇಶದ ಧರ್ಮಗುರುಗಳಾದಂತಹ ಶ್ರೀಯುತ ಫಾದರ್ ಸ್ಟ್ಯಾನಿ ಗೋವಿಯಸ್ ಇವರು ಸೀಕ್ರೆಟ್ ಹಾರ್ಟ್ ಚರ್ಚಿನ ಧರ್ಮಗುರುಗಳು ನಮಗೆ ಅತ್ಯಂತ ಸೂಕ್ತವಾಗಿ ಒದಗಿಸಿಕೊಟ್ಟಿದ್ದಾರೆ.
ಇವತ್ತಿನ ಈ ಶಾಖೆಯನ್ನು ಅವರ ದಿವ್ಯ ಹಸ್ತದಿಂದಲೇ ನಾವು ಚಾಲನೆಯನ್ನು ಮಾಡಿದ್ದೇವೆ. ಧರ್ಮಗುರುಗಳಾದಂಥ ಫಾದರ್ ಸ್ಟ್ಯಾನಿ ಗೋವಿಯಸ್ ಇವರನ್ನು ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಪದ್ಮಕುಮಾರ್ ಎಚ್ ಇವರು ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮ ಸಹಕಾರ ಸಂಘದ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಮಡಂತ್ಯಾರು ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ರೂಪಾ ನವೀನ್ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂಥ ಶ್ರೀಮತಿ ಶುಭಾ ಪಂಜನ್ರವರು ಗೌರವವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೀಪ ಪ್ರಜ್ವಲನೆಯನ್ನು ಮಾಡಿದಂತಹ ನಮ್ಮ ಸಹಕಾರ ಸಂಘದ ಹಿರಿಯ ಸದಸ್ಯರು ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಬಂಟ್ವಾಳ ಇದರ ಅಧ್ಯಕ್ಷರೂ ಆದಂತಹ ಗೌರವಾನ್ವಿತ ಶ್ರೀಯುತ ಸೋಮಯ್ಯ ಹನೈನಡೆ ತಮ್ಮನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಸಚ್ಚಿದಾನಂದ ಡಿ ಇವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಹಕಾರ ಸಂಘದ ಈ ಸಮಾರಂಭದ ಗಣಕಯಂತ್ರವನ್ನು ಉದ್ಘಾಟನೆ ಮಾಡಿದಂತಹ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಆದಂತಹ ಶ್ರೀಯುತ ಯತೀಶ್ ಸಿರಿಮಜಲು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಂಘದ ನಿರ್ದೇಶಕರಾದಂತಹ ಶ್ರೀಯುತ ಗಣೇಶ್ ಕುಲಾಲ್ ಇವರು ಅವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕು ಮೂಲ್ಯರಾಯನ ಕುಲಾಲರ ಕುಂಬಾರರ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಕಾರಿಂಜ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಕೂಡ ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಶಿವಪ್ಪಮೂಲ್ಯ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯುವ ವಕೀಲರು ಆದಂತಹ ಶ್ರೀಯುತ ಉದಯ ಬಿ.ಕೆ. ಬಂದಾರು ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಪ್ರಶಾಂತ್ ಬಂಜನ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಖ್ಯಾತ ಉದ್ಯಮಿಗಳು ನೂತನ್ ಕ್ಲೋತ್ ಸ್ಟೋರ್ ಇದರ ಗೌರವಾನ್ವಿತ ಮಾಲಕರಾದಂತಹ ಶ್ರೀಯುತ ಪ್ರಕಾಶ್ ರೋಡ್ರಿಗಸ್ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಒಂದು ಕೋರಿಕೆಯನ್ನು ಸ್ವೀಕರಿಸಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ವ್ಯವಸ್ಥಾಪಕರಾದಂಥ ಶ್ರೀಯುತ ರಕ್ಷಿತ್ ಕೆ ಇವರು ಹೂಗುಚ್ಛ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿ. ಮಾಲಾಡಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ಪುನೀತ್ ಕುಮಾರ್ ಮಡಂತ್ಯಾರು ಇವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಯಾದ ಶ್ರೀಯುತ ಸೇಸಪ್ಪ ಕುಲಾಲ್ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾಲಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಶ್ರೀಯುತ ರಾಜೇಶ್ ಕೋಡ್ಯಲು ಈ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನು ಇದ್ದಾರೆ. ಅವರಿಗೆ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಂಘದ ಉಪ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀಯುತ ಆನಂದ ಇವರು
ಹೂಗುಚ್ಛ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಿಬ್ಬಂದಿಯಾದಂತಹ ಶ್ರೀಯುತ ಆನಂದರವರು ಹೂಗುಚ್ಛ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಕಾಸ ವಿಧೋದ್ದೇಶ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಈ ಭಾಗದ ಎಲ್ಲ ಗೌರವಾನ್ವಿತ ಉದ್ಯಮಿಗಳು, ನಮ್ಮ ಸಹಕಾರ ಸಂಘದ ಸದಸ್ಯರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶೋಭೆಯನ್ನು ತಂದಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಉಪಸ್ಥಿತರಿರುವಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮದ ಪರವಾಗಿ ಮಾಡ್ತಾ ಇದ್ದೇವೆ. ಬಂದಂತಹ ಎಲ್ಲ ಗೌರವಾನ್ವಿತ ಮಿತ್ರರಿಗೆ, ಸದಸ್ಯರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನೆರೆಗೆ ಪರಿಪೂರ್ಣೋಡು ಸ್ವಾಗತ ಮಲ್ತನಂಚಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಜನಾರ್ದನ ಮೌಲ್ಯ ಮೆರೆಗಲ ಪ್ರೀತಿದ ಸ್ವಾಗತ ಮಲ್ತಂದು ಕಾರ್ಯಕ್ರಮವನ್ನು ಮುಂದುವರಿತಂದಲ್ಲ. ಇತ ಕಾರ್ಯಕ್ರಮದ ಶಾಖೆನ ಉದ್ಘಾಟನೆ ಮಲ್ತುಕೊಂಡಂಚಿನ ಫ್ರಾನ್ಸಿಸ್ ಸ್ಟ್ಯಾನಿ ಗೋವಿಯಸ್ ಬೇರೆ ಇನ್ನಿತ ಕಾರ್ಯಕ್ರಮಗೂ ಎಡ್ಡಪ್ಪದ ಬಲಪನ್ನು ಕರುಡು ಪಡೆದಿರಡ ಪ್ರೀತಿ ಪ್ರೋಕಾದ ಕೇನೊಂದಲ್ಲ. ಸರ್ವರಿಗೆ ನಮಸ್ತೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಿಗೆ, ಬ್ಯಾಂಕ್ನ ಪದಾಧಿಕಾರಿಗಳಿಗೆ ಎಲ್ಲರ ಪರಿಚಯ ನನಗೆ ಆಗಿಲ್ಲ. ಹಿರಿಯರು ಕಿರಿಯರಿದ್ದೀರಿ, ಸ್ಥಾಪಕರಿದ್ದಾರೆ, ಮತ್ತು ಎಲ್ಲ ಸಭಿಕರಿಗೆ ನಿಮ್ಮ ಪ್ರೀತಿಯಿಂದ ಸ್ನೇಹದಿಂದ ನೀವು ಇಲ್ಲಿಗೆ ಆಗಮಿಸಿದರೆ ನಿಮಗೆಲ್ಲರಿಗೆ ನನ್ನ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಮೊದಲನೇದಾಗಿ ನಮ್ಮ ಈ ಚರ್ಚ್ ಬಿಲ್ಡಿಂಗ್ನಲ್ಲಿ ಈಗ ಕಾರ್ಯವೆಸಗುತ್ತಿರುವ ಈ ಹೊಸ ಸಂಸ್ಥೆಗೆ ನಾನು ಸ್ವಾಗತವನ್ನು ಕೋರ್ತೇನೆ, ಶುಭವನ್ನು ಕೋರುತ್ತೇನೆ. ದೇವರ ಆಶೀರ್ವಾದವನ್ನು ಅವರ ಮೇಲೆ ನಾನು ಬೇಡಿಕೊಳ್ಳುತ್ತೇನೆ. ನಾನು ಈ ಕಟ್ಟಡದ ಮಾಲೀಕನಲ್ಲ, ಐ ಆಮ್ ಸಿಂಪ್ಲಿ ಎ ಕಸ್ಟೋಡಿಯನ್. ನಮ್ಮ ಜೀವನದ ಬಗ್ಗೆ ನಿಮಗೆ ತಿಳಿದಿರಬಹುದು. ವಿ ಆರ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಆದರೆ ಒಂದು ಊರಲ್ಲಿ ನಾವು ಬಂದಾಗ ಆ ಊರಲ್ಲಿರುವ ಚರ್ಚ್ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಸಂಸ್ಥೆಗಳ ಮೇಲೆ ನಮಗೆ ಸ್ವಲ್ಪ ಅಧಿಕಾರ ನೀಡ್ತಾರೆ. ಅಂದರೆ ಅದನ್ನು ನೋಡಿಕೊಳ್ಳುವಂಥದ್ದು ಮಾತ್ರ. ಸಮಾಜದ ಹಿತಕ್ಕಾಗಿ ನಮ್ಮ ಸಂಸ್ಥೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈ ಬಿಲ್ಡಿಂಗ್ನಲ್ಲಿ ಇದರ ಹಿಂದೆ ಇನ್ನೊಂದು ಬ್ಯಾಂಕ್ ಇತ್ತು. ಕಾರಣಾಂತರ ಅವರು ಇದನ್ನು ಬಿಟ್ಟು ಬೇರೆಡೆಗೆ ತಮ್ಮ ಶಾಖೆಯನ್ನು ವರ್ಗಾಯಿಸಬೇಕಾಯಿತು. ಆ ಸಂದರ್ಭದಲ್ಲಿ ನನಗೆ ನಮ್ಮ ಧಾರ್ಮಿಕ ಭಾಷೆಯಲ್ಲಿ ಒಂದು ಹೇಳ್ತೇವೆ, ವೆನ್ ಒನ್ ಡೋರ್ ಇಸ್ ಕ್ಲೋಸ್ಡ್ ಗಾಡ್ ಓಪನ್ಸ್ ಅನದರ್ ಡೋರ್ ಅಂತ. ಒಂದು ಬಾಗಿಲು ಮುಚ್ಚಿ ಹೋದಾಗ ದೇವರು ಇನ್ನೊಂದು ಬಾಗಿಲನ್ನು ತೆರೆಯುತ್ತಾರಂತೆ. ಆ ರೀತಿಯಲ್ಲಿ ವಿಳಂಬವಿಲ್ಲವೆಂಬಂತೆ ನಮಗೆ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಪ್ರತಿನಿಧಿಗಳ ಪರಿಚಯವಾಯಿತು, ಸಂಪರ್ಕವಾಯಿತು. ನಮ್ಮ ಆರ್ಥಿಕ ಸಮಿತಿಯ ಸದಸ್ಯರು ಅವರೊಂದಿಗೆ ವಿಚಾರ ವಿನಿಮಯ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ನಮಗೆ ತುಂಬ ಸಂತೋಷ. ಈ ಮಡೆಂತ್ಯಾರ್ ಊರು ಎಂಬುದು ಒಂದು ಶಾಂತಿ, ಪ್ರೀತಿಯ ಪರಿಸರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಬಾಲ್ಯದಿಂದಲೂ ಈ ರಸ್ತೆಯಲ್ಲಿ ನಾನು ಆಚೆ ಈಚೆ ಓಡಾಡುತ್ತಿರಲಿಲ್ಲ, ಬಸ್ನಲ್ಲಿ ಸಂಚರಿಸಿದ್ದೆ. ಆವಾಗ ಇದ್ದ ಮಡೆಂತ್ಯಾರ್ ಮತ್ತು ಇವತ್ತು ಒಂದು 50-55 ವರ್ಷಗಳ ನಂತರ ನೋಡುವಂಥ ಮಡೆಂತ್ಯಾರ್ ಅಜಗಜಾಂತರ ವ್ಯತ್ಯಾಸ ಇದೆ. 1000 ಪಟ್ಟು ಬೆಳೆದಿದೆ, ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆದಿದೆ. ಈ ನಮ್ಮ ಮಡೆಂತ್ಯಾರ್, ಪುಂಜಾಲಕಟ್ಟೆ 2 ಪಟ್ಟಣಗಳಲ್ಲಿ ನನಗೆ ಲೆಕ್ಕ ಇಲ್ಲ, ಅದೆಷ್ಟೋ ಬ್ಯಾಂಕ್ಗಳಿವೆ, ಸಹಕಾರಿ ಸಂಘಗಳ ನಡೆಸುವಂಥ ಕ್ರೆಡಿಟ್ ಸೊಸೈಟಿಗಳಿವೆ. ಅದು ನಮಗೆ ತುಂಬ ಒಂದು ಅಭಿಮಾನದ ವಿಷಯ. ಈಗ ಇನ್ನೊಂದು ಕೈಗಾರಿಕಾ ಸಹಕಾರ ಸಂಘ ತಮ್ಮ ಬ್ರಾಂಚ್, ತಮ್ಮ ಶಾಖೆಯನ್ನು ಇಲ್ಲಿ ಆರಂಭಿಸುವುದಂದರೆ ಅವರಿಗೂ ನಮ್ಮ ಈ ಮಡೆಂತ್ಯಾರ್ ಜನತೆಗೂ ಖಂಡಿತವಾಗಿ ಉಪಯೋಗ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ಪಟ್ಟಣ ಅಥವಾ ಒಂದು ಸಮಾಜ ಬೆಳೆಯಬೇಕಿದ್ರೆ ಹಲವಾರು ಸಂಘ ಸಂಸ್ಥೆಗಳ ಸೇವೆ ಬೇಕೇ ಬೇಕು. ಅವುಗಳಲ್ಲಿ ಬ್ಯಾಂಕಿಂಗ್ ಒಂದು. ನನ್ನ ಅಣ್ಣ ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ
VRS ತೆಗೆದುಕೊಂಡು ಮನೆಯಲ್ಲಿದ್ದಾರೆ. ತಮ್ಮ ಕೂಡ MCFನಲ್ಲಿ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ನನ್ನ ಅಣ್ಣನ ಹೆಂಡತಿ ಕೂಡ ಸ್ಟೇಟ್ ಬ್ಯಾಂಕ್ನಲ್ಲಿದ್ದರು. ಅವರ ಅನುಭವಗಳನ್ನು ಕೆಲವೊಮ್ಮೆ ನನ್ನೊಂದಿಗೆ ಹಂಚುತ್ತಿರುವಾಗ ಈ ಬ್ಯಾಂಕಿಂಗ್ ಎಂಬುದು ಎಷ್ಟೊಂದು ಮಹತ್ವವನ್ನು ಪಡೆದಿದೆ, ಅದರ ಮೂಲಕ ಸಮಾಜಕ್ಕೆ ಏನೆಲ್ಲ ಒಳಿತಾಗ್ತದೆ ಎಂಬುದನ್ನು ನಾನು ಕಂಡಿದ್ದೇನೆ. ಸಮಸ್ಯೆಗಳು ಕೂಡ ಇವೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವುದು ಸರಿಯಲ್ಲ. ಮಗದೊಮ್ಮೆ ನಾನು ಈ ಸಂಸ್ಥೆಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಈ ಮಡಿಂತ್ಯಾರ್ನಲ್ಲಿ ನಿಮ್ಮ ಶಾಖೆ ಯಶಸ್ವಿಯಾಗಲಿ. ನಿಮ್ಮ ಬಳಿ ಬರುವಂತಹ ಎಲ್ಲ ಗ್ರಾಹಕರಿಗೆ ಒಂದು ತೃಪ್ತಿ ಸಿಗಲಿ. ಹಣದ ವಿಷಯ ನಾನು ಹೆಚ್ಚು ಮಾತಾಡಬಾರ್ದು. ನನ್ನ ಅಣ್ಣ ಕೂಡ ನನಗೆ ಒಂದು ಉಪದೇಶ ಕೊಟ್ಟಿದ್ದಾನೆ, ಚೇಚನೊಳಗೆ ಹಣದ ಬಗ್ಗೆ ಎಷ್ಟು ಕಮ್ಮಿ ಮಾತಾಡಬೇಕೋ ಅಷ್ಟು ಮಾತಾಡಬೇಕು ಅಂತ. ನಾನು ಹಣದ ಬಗ್ಗೆ ಏನು ಪ್ರವೀಣನಲ್ಲ. ನಮ್ಮ ಜನಪ್ರಿಯ ಸಂತೋಷ್ ಹೆಗ್ಡೆ ಅವರು ಒಂದು ಮಾತು ಹೇಳಿದ್ದುಂಟು, ಅದು ನೆನಪಿಗೆ ಬರ್ತದೆ. ಆಶೆ ಇರಲಿ, ಅತ್ಯಾಶೆ ಇರಲಿ, ದುರಾಶೆ ಬೇಡ. ಅಂದರೆ ಅಡ್ಡದಾರಿಯಿಂದ ಹಣ ಮಾಡುವ ವಿಚಾರ ಬೇಡ. ಈ ನಿಮ್ಮ ಸಂಸ್ಥೆ ನಮ್ಮ ಈ ಮಡಿಂತ್ಯ ಜನತೆಗೆ ಆ ರೀತಿಯ ಒಂದು ಸೇವೆಯನ್ನು ನೀಡಲಿ. ಆ ಮೂಲಕ ಜನರ ಏಳಿಗೆ ಆಗಲಿ. ಮತ್ತು ವಿಶೇಷವಾಗಿ ನಮ್ಮಲ್ಲಿ ಇರುವ ಸಾಮರಸ್ಯ, ಎಲ್ಲ ಧರ್ಮದವರು ಇಲ್ಲಿ ಪರಸ್ಪರ ಮಿತ್ರರಂತೆ ಒಬ್ಬರೊಂದಿಗೆ ಹೊಂದಿಕೊಳ್ಳುತ್ತಾರೆ, ಕೆಲಸ ಮಾಡ್ತಾರೆ. ಅಂಥ ಒಂದು ಲಕ್ಷಣ, ಗುಣಲಕ್ಷಣ ಈ ನಮ್ಮ ಊರಿಗೆ ನಿಮ್ಮಿಂದ ಹೆಚ್ಚಾಗಿ ದೊರಕಲಿ ಅಂತ ನಾನು ಬಯಸುತ್ತೇನೆ. ಮಗದೊಮ್ಮೆ ಎಲ್ಲರಿಗೆ ಶುಭವನ್ನು ಕೋರಿ ದೇವರ ಆಶೀರ್ವಾದವನ್ನು ಅರಸಿಕೊಂಡು ನನ್ನ ಈ ಚಿಕ್ಕ ಸಂದೇಶವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು. ಗಾಡ್ ಬ್ಲೆಸ್. ವಂದನೆಗಳು ಸರ್. ಇವತ್ತಿನ 15ನೇ ದಿನನೇ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿ ಬಹಳ ಉತ್ತಮವಾಗಿ ಸಂದೇಶವನ್ನು ಕೊಟ್ಟಂತಹ ಧರ್ಮಗುರುಗಳಾಗಿರುವಂತಹ ಸ್ಟ್ಯಾನಿ ಗೋವಿಯಸ್ ಇವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿದ ಮುಂದೆ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ನಮ್ಮೊಂದಿಗೆ ಇದ್ದಂತಹ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಬಂಟ್ವಾಳ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸೋಮಯ್ಯ ಇವರು ತಮ್ಮ ಶುಭ ಸಂದೇಶವನ್ನು ಈ ಕಾರ್ಯಕ್ರಮಕ್ಕೆ ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ 15ನೇ ಬ್ರ್ಯಾಂಚ್ ನಮ್ಮ ಮಡಂತ್ಯಾರಿನ ಭಾಗಕ್ಕೆ ಬಂದಿದೆ. ಇದೊಂದು ಭಾಳ ಸಂತೋಷ. ಹಾಗೂ ಇದು ಈ ಜಾಗದಲ್ಲಿ ಹಾಗೆ ಅಧ್ಯಕ್ಷರಾದ ಭಾಸ್ಕರ್ ಪೆರ್ವೆ ಅವರೇ, ಡಿಸ್ಟಿಂಗ್ವಿಶ್ಡ್ ಗೆಸ್ಟ್ ಧರ್ಮಗುರುಗಳಾದ ಸ್ಟ್ಯಾನ್ಲಿ ಅವರೇ, ಮತ್ತು ಬಂದಂಥ ಊರಿನ ಎಲ್ಲ ಮಹನೀಯರೇ, ವಿಶೇಷವಾಗಿ ಈ 15ನೇ ಬ್ರ್ಯಾಂಚ್ ಈ ಮಡಂತ್ಯಾರ್ನಲ್ಲಿ ಇದೊಂದು ಸಕ್ಸಸ್ ಆಗಲಿ ಆಗಲಿ ಅಂತೇಳಿ ಹಾರೈಸಿ, ಹಾಗೆಯೇ ಇಲ್ಲಿ ಸೇವೆ, ಯಾಕೆಂದರೆ ಈಗ ದೊಡ್ಡ ದೊಡ್ಡ ಬ್ಯಾಂಕಿಗಿಂತಲೂ ಈ ಸಹಕಾರಿ ಸಂಘಗಳೇ ಜಾಸ್ತಿ ಸ್ಪ್ರೆಡ್ ಆಗ್ತಾಯಿದೆ. ಕಾರಣ ಒಂದು ಸರ್ವೀಸ್, ಸೇವೆ. ಬಂದಂಥ ಯಾವ ಗ್ರಾಹಕರಿಗೂ ಡಿಲೇ ಇಲ್ಲದೆ ಆಗಾಗ ಅವರವರ ಏನು ಅಗತ್ಯ ಇದೆಯಾ ಅದು ನೆರವೇರಿಸುವುದರಿಂದಾಗಿ ಇದಕ್ಕೆ ಡಿಮಾಂಡ್ ಬಂದಿದೆ ಅಂತ ಕಾಣಿಸ್ತಾ ಇದೆ. ಸೊ ಇನ್ನೊಂದು ವಿಷಯ ಏನಂದರೆ, ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಒಂದು ಹಿನ್ನೆಲೆ ಏನಂದರೆ ಸೇವೆ, ನಗುಮುಖದ ಮತ್ತು ಚಿಕ್ಕ ಚಿಕ್ಕ ವಯಸ್ಸಿನ ಎಲ್ಲ ಮ್ಯಾನೇಜರ್ಸ್ ಎಲ್ಲ ಬಂದ ಕಸ್ಟಮರ್ಸನ್ನು ನಗುಮುಖದಿಂದ ಸ್ವಾಗತಿಸಿ ಅವರಿಗೆ ಬೇಕಾದಂಥ ಒಂದು ಡಿಮಾಂಡನ್ನು ಸ್ಪಂದಿಸಿ ಕೊಡುವ ಸರ್ವಿಸೇ ಇದಕ್ಕೆ ಕಾರಣ ಎಂದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆಯೇ ಅಧ್ಯಕ್ಷರು ಬಹಳ ಒಂದು ಚುಟುಕಾಗಿದ್ದಾರೆ. ಯಾವುದೋ ಒಂದು ಏನಿದ್ರೂ ಅವರಿಗೆ ಅರ್ಥ ಆಗ್ತದೆ. ಅಂದರೆ ಇವನ್ ಬ್ರ್ಯಾಂಚ್ ಪ್ರಾಬ್ಲಮ್ ಇರಲಿ, ಕಸ್ಟಮರ್ ಪ್ರಾಬ್ಲಮ್ ಇರಲಿ, ಅವ್ರಿಗೆ ಕೂಡಲೇ ಅದನ್ನು ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಅವರು ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಅದು ಇನ್ನೊಂದು ಭಾಗ ಆ ಸಕ್ಸಸ್ಸಿನ ಒಂದು ಕತೆಗೆ. ಹಾಗೆಯೇ ಇಂಥ ಒಂದು ಬ್ರ್ಯಾಂಚ್ ಇಲ್ಲಿ ಆಗೋದು ಯಾಕಂದರೆ ನಮ್ಮ ಜನಗಳಿಗೆ ಇದು ನಮ್ಮ ಮಿಡ್ಲ್ ಕ್ಲಾಸ್ ಏರಿಯಾಗೆ ಇದೊಂದು ಭಾಳ ಒಳ್ಳೆಯದು. ಚಿಕ್ಕ ಚಿಕ್ಕ ಫಾರ್ ಎಕ್ಸಾಂಪಲ್ ಕೃಷಿಕರಿಗೆ, ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಗೆ ಈ ತುರಂತ ಇಮಿಡಿಯೇಟ್ ಅವರಿಗೆ ಇನ್ಸ್ಟೆಂಟ್ ದುಡ್ಡು ಸಿಗುವಂಥ ಒಂದು ಸಂಸ್ಥೆಯಾಗಿ ಬೆಳೆಗಳಿ, ಜನಗಳ ಇದೊಂದು ಹತ್ತಿರದ ಒಂದು ಪ್ರೀತಿಯ ಸಂಸ್ಥೆಯಾಗಿ ಬಾಳಲಿ ಎಂದು ಹಾರೈಸಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ.
మరి ಪೂರ್ಣದ ಅಂಬೆಗೆ ಪ್ರೀತಿದ ಸುಲ್ಮೆನ ಸಂದಾಯಿತ ಮಲ್ತಂದು ಇನ್ನಿತ ಕಾರ್ಯಕ್ರಮದ ಭದ್ರತಾ ಕೊಠಡಿನ ಉದ್ಘಾಟನೆ ಮಲ್ತುಕೊಂಡು ನಂಚಿನ ಮೊಡಂತಿಯಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಶ್ರೀಮತಿ ರೂಪಾ ನವೀನ್ ಇರು ಈ ಕಾರ್ಯಕ್ರಮಕ್ಕೂ ಶುಭ ಸಂದೇಶ ಕೊರಡು ಪಂಡಿದ ಇಡ ವಿನಮ್ರವಾದ ವಿನಂತಿಯನ್ನು ಮಲ್ತಂದಲ್ಲ. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂತೆ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿಗಳೇ ಎಲ್ಲರಿಗೂ ಕೂಡ ವಂದಿಸುತ್ತಾ, ಬೆಳ್ತಂಗಡಿ ತಾಲೂಕು ತುಂಬ ಅಭಿವೃದ್ಧಿ ಹೊಂದುತ್ತಿರುವ ಒಂದು ಪ್ರದೇಶವಾಗಿದೆ. ಹಾಗೆಯೇ ನಮ್ಮ ಮಡಂತ್ಯಾರು ಪ್ರದೇಶವು ಕೂಡ ತುಂಬಾ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ಪ್ರದೇಶ, ತುಂಬ ಹೆಮ್ಮೆಯ ವಿಚಾರ. ಯಾಕೆ ಅಂತ ಹೇಳಿದರೆ ಇಲ್ಲಿ ತುಂಬಾ ಸಹಕಾರಿ ಸಂಘಗಳು ತಲೆ ಎತ್ತು ನಿಲ್ಲುತ್ತಿವೆ. ಹಾಗೆ ಇವತ್ತು ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘ 15ನೇ ಶಾಖೆಯನ್ನು ನಮ್ಮ ಮಡಂತ್ಯಾರು ಪ್ರದೇಶದಲ್ಲಿ ಪಾದಾರ್ಪಣೆಗೊಳ್ಳುತ್ತಿರೋದು ನಮಗೆಲ್ಲರೂ ತುಂಬ ಹೆಮ್ಮೆಯ ವಿಚಾರ. ಈ ಸಹಕಾರಿ ಸಂಘದ ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರಿ ಸಂಘದ ವತಿಯಿಂದ ಉತ್ತಮ ಸೇವೆಗಳು ಜನರಿಗೆ ಸಿಗಲಿ. ಯಾಕೆಂತ ಹೇಳಿದರೆ ಎಲ್ಲ ಸೇವೆಗಳು ಇಲ್ಲೇ ಸಿಕ್ಕಿದರೆ ಜನಗಳು ದೂರ ಹೋಗಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಸೇವೆಗಳು ಕೈಗೆಟುವಂತೆ ಇರಬೇಕು. ಬರುವಂಥ ಗ್ರಾಹಕರಿಗೆ ಉತ್ತಮ ಸೇವೆಗಳು ಸಿಗಲಿ, ವ್ಯಾಪಾರ ವಹಿವಾಟು ಉತ್ತಮವಾಗಿ ನಡೆಯಲಿ. ಹಾಗೆಯೇ ಈಗ ಇವತ್ತಿನ 15ನೇ ಶಾಖೆ ಉದ್ಘಾಟನೆ ಆಗಿದೆ. ಇನ್ನು ಮುಂದೆಯೂ ತುಂಬ ಶಾಖೆಗಳು ಬೇರೆ ಬೇರೆ ಕಡೆ ಉದ್ಘಾಟನೆಗೊಳ್ಳಲಿ ಎಂದು ಹೇಳುತ್ತಾ ನನ್ನನ್ನು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ನಮ್ಮ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿ ಬಹಳ ಶುಭ ಸಂದೇಶವನ್ನು ನೀಡಿದ್ರಿ. ಈ ಒಂದು 15ನೇ ಮೊಡಂತಿಯಾರ ಶಾಖೆಯ ಈ ಒಂದು ಸಹಕಾರಿ ಸಂಘಕ್ಕೂ ತಮ್ಮ ಪಂಚಾಯತ್ನ ಸಂಪೂರ್ಣ ಸಹಕಾರವನ್ನು ಸಹ ನಾವು ಯಾಚಿಸ್ತಾ ಇದ್ದೇವೆ. ವಂದನೆಗಳನ್ನು ಕೊಡದ ಮುಂದೆ ಈ ಒಂದು ಕಾರ್ಯಕ್ರಮದ ಗಣಕಯಂತ್ರವನ್ನು ಉದ್ಘಾಟನೆ ಮಾಡಿದಂತಹ ಯತೀಶ್ ಸಿರಿಮಜಲು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಪುತ್ತೂರು ಇವರು ತಮ್ಮ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ಈ ದಿನ ನಮ್ಮ ಈ ಸಹಕಾರಿ ಸಂಘ 15ನೇ ಬ್ರಾಂಚ್ ಈ ಶಾಂತಿ ಸಾಮರಸ್ಯಕ್ಕೆ ಹೆಸರಾದವರು ಮಡಂತ್ಯಾರು ಇಲ್ಲಿ ಪ್ರಾರಂಭಗೊಳ್ತಾ ಇರೋದು ಭಾರಿ ಸಂತೋಷವಾಗಿದೆ. ನಾನು ಆ್ಯಕ್ಚುಲಿ ಕುಲಾಲ ಸಂಘದ ಕಾರ್ಯದರ್ಶಿ, ಬೇಸಿಕ್ ಆಗಿ ನಾನೊಬ್ಬ ಅಧಿಕಾರಿ ಎಲ್ಲ ಬಿಡಿ. ಆದರೆ ಈ ಮಡಂತ್ಯಾರು ಅನ್ನೋದು ಒಳ್ಳೆ ಪೊಟೆನ್ಷಿಯಲ್ ಏರಿಯಾ. ನಾವು ನೋಡಿದಾಗ ತುಂಬ ದಾನ ಧರ್ಮಕ್ಕೆ ಹೆಸರಾದವರು. ಇಲ್ಲಿ ಈ ಸಹಕಾರಿ ಸಂಘ ಅಂದರೆ ಇದು ನಮಗೆ ಇಮಿಡಿಯೇಟ್ ಸೊಲ್ಯೂಷನ್ ಇರುವ, ಬಡ್ಡಿ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ಇಮಿಡಿಯೇಟ್ ಸೊಲ್ಯೂಷನ್ ಇರುವ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ. ಈ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲಿ ಪ್ರಾರಂಭವಾದ ಬ್ಯಾಂಕಿಂಗ್ ಶಾಖೆ ಇಲ್ಲಿಯ ಎಲ್ಲ ಜನರ ಆಶೋತ್ತರಗಳನ್ನ ಈಡೇರಿಸುವಲ್ಲಿ ಯಶಸ್ವಿಯಾಗಲಿ. ಹಾಗೆಯೇ ಈ ಕುಂಬಾರ ಗುಡಿ ಕೈಗಾರಿಕೆ ಸಂಘ ಹೇಳಬೇಕಾದ್ರೆ ನಾನು ಅದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ನನಗೆ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದರೆ ಸಂಘಗಳಂದರೆ ಎಲ್ರಿಗೂ ಗೊತ್ತು, ಯಾವುದೋ ನೆಗೆಟಿವ್ ಒಂದು ಬರ್ತಾನೆ ಇರ್ತದೆ. ನಾವು ನೋಡ್ತಾ ಇರ್ತೀವಿ ಯಾವನು ನೆಗೆಟಿವ್ ಬರ್ತಾನೆ. ದೇವರದಲ್ಲಿ ಈ ಬ್ಯಾಂಕಿಗೆ ಅಂಥ ನೆಗೆಟಿವ್ ಇದು ಕೇಳಲೇ ಇಲ್ಲ. ಇದು ಭಾರಿ ಸಂತೋಷದ ವಿಷಯ. ಇಂದು ತಮ್ಮ ಈ ಸಂಘ ಹೀಗೆ ಮುಂದುವರೆದು ಬ್ಯಾಂಕ್ ವ್ಯವಸ್ಥೆಯ ಒಳಗೆ, ಅಂದರೆ ಐ ಥಿಂಕ್ ಶೇರ್ಸ್ ಆ್ಯಂಡ್ ಇದಾಗಬೇಕು ಕಾಣುತ್ತೆ, ಒಳ್ಳೆಯ ಇದನ್ನು ಗಳಿಸಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ನೀಡಿದಂತಹ ಶ್ರೀ ಯತೀಶ್ ಸಿರಿಮಜಲು ಇವರಿಗೆ ವಂದನೆಗಳನ್ನು ಸಲ್ಲಿಸಿದ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಠೇವಣಿ ಪತ್ರ ಬಿಡುಗಡೆಯನ್ನು ಮಹಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಪುನೀತ್ ಕುಮಾರ್ ಮಡಂತ್ಯಾರ್ ಇವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಸಹಕಾರಿ ಸಂಘದ ಠೇವಣಿ ಪತ್ರವನ್ನು ತಾವು ಬಿಡುಗಡೆ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಬಿಡುಗಡೆ ಮಾಡಿದಂತಹ ಪುನೀತ್ ರವರು ತಮ್ಮ ಶುಭ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅತಿ ಗಣ್ಯರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರದವರೇ, ಈ ಆಡಳಿತ ಮಂಡಳಿಯ ಸದಸ್ಯರೇ ಹಾಗೂ ಊರಿನ ಗಣ್ಯರೇ, ಬೆಳೆಯುತ್ತಿರುವ ಮಡಂತ್ಯಾರಿಗೆ ಇನ್ನೊಂದು ಸೇರ್ಪಡೆ. ಯಾಕೆಂತ ಹೇಳಿದರೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಒಂದು ಪ್ರದೇಶ ಅಂತ ಹೇಳಿದರೆ ಅದೊಂದು ಮಡಂತ್ಯಾರು.
ಈ ಒಂದು ಮಡಂತೇರಿನಲ್ಲಿ ನೀವು ಒಂದು ಹೊಸತಾಗಿ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಈ ಒಂದು ಉದ್ಘಾಟನೆಗೊಳ್ತಿದೆ. ಭಾಳ ಸಂತೋಷ ಆಗ್ತಿದೆ. ನಮ್ಮೊಂದು ಸಹಕಾರ ಸಂಘ ಒಂದು ಮಡಂತೇರಿನಲ್ಲಿ ಉತ್ತಮವಾದ ಸೇವೆಯನ್ನು ನೀಡುವಂತಾಗಲಿ. ನಮ್ಮ ಎಲ್ಲ ಸಹಕಾರವನ್ನು ಖಂಡಿತವಾಗಿಯೂ ನಾವು ನೀಡುತ್ತೇವೆ ಎನ್ನುತ್ತಾ ಶುಭವಾಗಲಿ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮದಲ್ಲಿ 2 ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿರುವುದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಒಂದು ಮಾಲಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅದೇ ರೀತಿ ಇನ್ನೊಂದು ಮಡಂತೇರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ತಮಗೆ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನಮ್ಮೊಂದಿಗೆ ಮುಂದೆ ಸಹ ಇರಬೇಕಾಗಿ ಹೇಳುತ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ವೀರನಾರಾಯಣ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು, ಅದೇ ರೀತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರೇಮಾನಂದ್ ಕುಲಾಲ್ ಕೋಡಿಕಲ್ ನಮ್ಮೊಟ್ಟಿಗೆ ಸೇರಿದ್ದಾರೆ. ಇವರ ಉಪಸ್ಥಿತಿ ಗೌರವ ಉಪಸ್ಥಿತಿಯನ್ನು ಸ್ಮರಿಸಿಕೊಳ್ಳುತ್ತಾ ಇವರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಉದ್ಘಾಟನೆ ಮಾಡಿದಂತಹ ವಕೀಲ ವೃತ್ತಿಯಲ್ಲಿ ವಕೀಲರಾಗಿರುವಂತಹ ಬೆಳ್ತಂಗಡಿ ಗ್ರಾಮದ ಶ್ರೀ ಉದಯ ಬಿಕೆ ಬಂದಾರು ಇವರು ತಮ್ಮ ಶುಭ ಸಂದೇಶವನ್ನು ನೀಡಬೇಕಾಗಿ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿಕೊಂಡಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಭಾಸ್ಕರ್ ಅವರೇ, ಹಾಗೆ ಇಲ್ಲಿ ಸೇರಿದಂಥ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೆ, ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ವಂದಿಸುತ್ತಾ, ನಿನಗಾಗಿ ನಾನು ನನಗಾಗಿ ನೀನು ಎಂಬ ಚಿಂತನೆಯೊಂದಿಗೆ ಈ ಸಹಕಾರಿ ಸಂಘ ನಮ್ಮ ಭಾರತ ದೇಶದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಪ್ರಾರಂಭವಾಗಿ ಇದೀಗ ಎಲ್ಲ ಕಡೆಯಲ್ಲಿ ಈ ಸಹಕಾರಿ ಸಂಘ ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸುಮಾರು ವರ್ಷಗಳ ಹಿಂದೆ 65 ವರ್ಷಗಳ ಹಿಂದೆ ಈ ಪ್ರಾರಂಭಗೊಂಡಂಥ ಈ ಕುಂಬಾರ ಗುಡಿಗಾಯಕರ ಸಂಘ ಕುಂಬಾರರ ಜನಾಂಗದ ಒಂದು ಕುಲವೃತ್ತಿಯನ್ನು, ಕುಂಬಾರಿಕೆಯನ್ನು ಒಂದು ಉದ್ದೇಶ, ಅಭಿವೃದ್ಧಿಯ ಉದ್ದೇಶ ಇಟ್ಕೊಂಡು, ಹಾಗೆ ಕುಂಬಾರರ ಏಳಿಗೆ ಇಟ್ಕೊಂಡು ಆ ಮೂಲಕ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಹಾಗೆ ಈ ಹಿಂದೆ ಅನೇಕ ಅಧ್ಯಕ್ಷರುಗಳು, ಹಾಗೆ ಸದಸ್ಯರುಗಳು, ಹಾಗೆ ನಿರ್ದೇಶಕರು ಈ ಸಂಘಕ್ಕೆ ಅನೇಕ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಹಿರಿಯರು ಕೂಡ ಇಲ್ಲಿದ್ದಾರೆ, BS ಕುಲಾಲ್ ಅವರು ಕೂಡ ಇದ್ದಾರೆ. ಹಾಗೆ ನಮ್ಮ ಈಗಿನ ಅಧ್ಯಕ್ಷರು ಭಾಸ್ಕರ್ ಪೈ ಇವರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಹಾಗೆ ಉಪಾಧ್ಯಕ್ಷರು ದಾಮೋದರರು, ಹಾಗೆ ಈಗಿನ ಎಲ್ಲ ಆಡಳಿತ ನಿರ್ದೇಶಕರು ಬಹಳ ಒಳ್ಳೆಯ ರೀತಿಯ ಒಂದು ಕೆಲಸ ಕಾರ್ಯ ಮಾಡಿಕೊಂಡು ಈಗ ನಮ್ಮ ಕೇವಲ ಪುತ್ತೂರಿನಲ್ಲಿ ಪ್ರಧಾನ ಕಾರ್ಯಚರಣೆ ಹೊಂದಿಕೊಂಡು ಇಡೀ ಜಿಲ್ಲೆಯಲ್ಲಿ ಒಂದು ಶಾಖೆಯನ್ನು ಒಂದು ಪ್ರಾರಂಭ ಮಾಡ್ತಕ್ಕಂಥ ಅದು ದೊಡ್ಡ ಚಿಕ್ಕ ವಿಷಯ ಏನಲ್ಲ, ಅದು ದೊಡ್ಡ ಸಾಧನೆ ಹೇಳ್ಬೋದು. ನಮ್ಮ ಅಧ್ಯಕ್ಷರು ಬಹಳ ಆಸಕ್ತಿಯಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ರೀತಿಯ ಅವರ ಅವಧಿಯಲ್ಲಿ ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ತುಂಬ ಕಡೆಯಲ್ಲಿ ಈ ಶಾಖೆಯನ್ನು ಪ್ರಾರಂಭ ಮಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಇದು 2ನೇ ಶಾಖೆ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತದೆ ನಮಗೆ. ಯಾಕೆಂದರೆ ಬೆಳ್ತಂಗಡಿಯಲ್ಲಿ ಈಗಾಗಲೇ 3ನೇ ಶಾಖೆ, ಕ್ಷಮಿಸಬೇಕು 3ನೇ ಶಾಖೆ ಬೆಳ್ತಂಗಡಿಯಲ್ಲಿ, ಗುರುವಣಕೆರೆಯಲ್ಲಿ ಈಗಾಗಲೇ ಯಶಸ್ವಿಯಾಗಿ ಆ ಒಂದು ಶಾಖೆಯ ಒಂದು ಕಾರ್ಯ ನಡೆಯುತ್ತಾ, ನಂತರ ಬೆಳ್ತಂಗಡಿಯಲ್ಲಿ ಕೂಡ ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಶಾಖೆ ಉದ್ಘಾಟನೆಗೊಂಡು ಅಲ್ಲಿ ಕೂಡ ಯಶಸ್ವಿಯಾಗಿ ನಡೀತಾ ಈಗ ಮಡಂತರಲ್ಲಿ ಈ ಒಂದು ಶಾಖೆ ಉದ್ಘಾಟನೆಗೊಂಡು ಒಳ್ಳೆಯ ಸೇವೆಯನ್ನು ನೀಡ್ತಾ ಇದೆ. ಅಭಿವೃದ್ಧಿ ಹೊಂದತಕ್ಕಂಥ ಈ ಮಡಂತಿಯರಿಗೆ ಈ ಒಂದು ಭಾಗಕ್ಕೆ ಈ ಒಂದು ಸಂಘದ ಮೂಲಕ ಇನ್ನಷ್ಟು ಕೆಲಸಗಳು ಯಶಸ್ವಿಯಾಗಿ ಜನಗಳಿಗೆ ಸೇವೆ ಸಿಗುವಂತಾಗಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಸಹಕಾರಿ ಕಾಯ್ದೆಯಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇವತ್ತು ಸಹಕಾರಿ ಕ್ಷೇತ್ರಕ್ಕೆ ತನ್ನದಂಥ ಕೊಡುಗೆಯನ್ನು ನೀಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ಸಹಕಾರಿ ಸಂಘಗಳನ್ನು ಒಂದು ಕಾನೂನಿನ ವ್ಯಾಪ್ತಿಗೆ ತಂದು ಒಂದು ಒಳ್ಳೆಯ ರೀತಿಯ ಸೇವೆ ಕೊಡಲಿಕ್ಕೆ, ಬ್ಯಾಂಕಿಂಗ್ ರೀತಿಯ ಸೇವೆಯನ್ನು ಕೊಡಲಿಕ್ಕೆ ಇವತ್ತು ಸಹಕಾರಿ ಸಂಘದಲ್ಲಿ ಇವತ್ತು ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಸಹಕಾರಿ ಸಂಘ ಹಾಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನಷ್ಟು ಶಾಖೆಗಳು ಇಲ್ಲಿ ಆಗಲಿ ಎಂದು ಹೇಳುತ್ತಾ ಈ ಭಾಗದ ಜನಗಳಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಈ ಸಹಕಾರ ಸಂಘ ನೀಡುವಂತಾಗಲಿ ಹೇಳುತ್ತಾ ಇವತ್ತು ನಮಗೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಈ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ, ಅಧ್ಯಕ್ಷರುಗಳೇ, ಹಾಗೆ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ವೈಯಕ್ತಿಕ ಧನ್ಯವಾದ ಕೊಡುತ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ. ತಮಗೆ ವಂದನೆಗಳ ಸಲ್ಲಿಸ್ತಾ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕು ಮೂಲ್ಯರಿಯಾನೆ ಕುಂಬಾರ ಸೇವಾ ಸಂಘ ಗುರುವನ್ಕೆರೆ ಇದರ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಾರಂಜೆ ಇದ್ದಾರೆ. ತಾವು ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುಡಿಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ಅಧ್ಯಕ್ಷರಾದಂಥ ಆತ್ಮೀಯ ಮಿತ್ರರಾದಂಥ ಶ್ರೀಯುತ ಭಾಸ್ಕರ್ ಪರ್ವೆ ಅವರೇ, ಈ ಭಾಗದ ಸೆಕ್ರೆಟರಿ ಚರ್ಚಿನ ಧರ್ಮಗುರುಗಳು ಅವರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಮಿತ್ರರೇ,
ಪುತ್ತೂರು ಕುಂಬಾರರ ಗುಡಿಗಾರಿಕಾ ಸಹಕಾರಿ ಸಂಘ 65 ವರ್ಷಗಳಿಂದ ಹಿಂದೆ ಪ್ರಾರಂಭವಾದರೂ ಕೂಡ ಕಳೆದ 10 ವರ್ಷಗಳಿಂದ ಈಚೆಗೆ ಭಾಸ್ಕರ್ ಎಂ ಪೆರ್ವಾಯಿ ಅವರ ಅಧ್ಯಕ್ಷತೆ ಅಧಿಕಾರ ಅವಧಿಯಲ್ಲಿ ಮತ್ತು ಅವರ ತಂಡದ ನಿರ್ದೇಶಕರು ಎಲ್ಲರ ಒಂದು ಉತ್ತಮವಾದಂಥ ಸೂಕ್ತ ಸಲಹೆಗಳನ್ನು ಪಡ್ಕೊಂಡು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಇತಿಹಾಸಬದ್ಧವಾಗಿ ಕ್ಷಿಪ್ರ ಕ್ರಾಂತಿಯನ್ನು ಮಾಡಿದಂಥ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆಯಿಂದ ಗೌರವಿಸ್ತಿದ್ದೇವೆ. ಅವರ ಅಧಿಕಾರಾವಧಿಯಲ್ಲಿ 11 ಶಾಖೆಗಳನ್ನು ಪ್ರಾರಂಭ ಮಾಡಿ ಇದೀಗ ಮಡಂತ್ಯಾರ್ನಲ್ಲಿ 15ನೇ ಶಾಖೆಯನ್ನು ಉದ್ಘಾಟನೆ ಮಾಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಈ ಶಾಖೆಯು ಈ ಭಾಗದ ಎಲ್ಲ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ನೀಡುವಂತಾಗಲಿ. ಕೇವಲ ಬ್ಯಾಂಕ್ ಅಂತಂದರೆ ನಾವು ಕೇಳಿದಾಗ ದುಡ್ಡು ಕೊಡುವಂಥ ವ್ಯವಸ್ಥೆ ಅಲ್ಲ. ನಾವು ಒಂದು ಬ್ಯಾಂಕಿಂದ ಸಾಲವನ್ನು ಕೇಳಬೇಕಾದ್ರೆ ನಮ್ಮಲ್ಲಿರುವಂಥ ಒಂದು ಆಸ್ತಿ ಇರ್ಬೋದು, ಅದರ ಮೌಲ್ಯಗಳು ಅದಕ್ಕೆ ಅನುಗುಣವಾಗಿ ಮತ್ತು ನಾವು ವ್ಯವಹಾರ ಮಾಡುವಂಥ ಆರ್ಥಿಕ ಸಂಪನ್ಮೂಲಗಳ ವ್ಯವಸ್ಥೆಯ ಪರಿಣಾಮವಾಗಿ ನಮಗೆ ಬ್ಯಾಂಕ್ ಸಾಲವನ್ನು ನೀಡುತ್ತದೆ. ಅದರ ಸದುಪಯೋಗವನ್ನು ಈ ಭಾಗದ ಎಲ್ಲ ಗ್ರಾಹಕರು ಪಡೆದುಕೊಳ್ಳಬೇಕಾಗಿ ಅಂತ ಹೇಳುತ್ತಾ, ಈ ಬ್ಯಾಂಕು ಇನ್ನಷ್ಟು ಉಜ್ವಲವಾಗಿ ಭವಿಷ್ಯವನ್ನು ರೂಪಿಸಲಿ. ಈ ಭಾಗದಲ್ಲಿ ಕುಂಬಾರರ ಗುಡಿಗಾರಿಕಾ ಸಹಕಾರ ಸಂಘವು ಮತ್ತಷ್ಟು ಇಲ್ಲಿ ಸುಮಾರು 20-25ಗಿಂತ ಹೆಚ್ಚಿನ ಸಹಕಾರ ಸಂಘಗಳು ಇದೆ. ತುಂಬ ಪೈಪೋಟಿ ಕೂಡ ಇದೆ. ಅದರ ನಡುವಲ್ಲಿ ನಮ್ಮ ಈ ಸಹಕಾರ ಸಂಘ ದ್ವೀಪ ಪ್ರಜ್ವಲನ ಆದಾಗೆ ಈ ಸಂಘ ಬೆಳೆಯಲ್ಲ ಅಂತ ಹೇಳುತ್ತಾ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಎಲ್ಲ ಅಧ್ಯಕ್ಷರು, ನಿರ್ದೇಶಕರುಗಳು ಹಾಗೂ ವ್ಯವಸ್ಥಾಪಕರಿಗೆ ಎಲ್ರಿಗೂ ವಂದಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕುಂಬಾರ. ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಮಾಲಾಡ್ನ ಸದಸ್ಯರು ತಮ್ಮ ಶುಭ ಹಾರೈಕೆಯನ್ನು ಇದೀಗಲೇ ಮಾಡಿದ್ದಾರೆ. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಕಾರ್ಯಕ್ರಮದಲ್ಲಿ ನೂತನ್ ಕ್ಲೋತ್ ಸ್ಟೋರ್ ರೋಡಿಗ್ರಸ್ ನಮ್ಮೊಂದಿಗೆ ಇದ್ದಾರೆ. ತಾವು ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 15ನೇ ಬ್ರಾಂಚ್ ಆಗಿ ಮಡಂತ್ಯಾರಲ್ಲಿ ಪ್ರಾರಂಭೋತ್ಸವ ಮಾಡುತ್ತಿರುವ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಹಾಜರಿದ್ದ ಎಲ್ಲ ಗಣ್ಯರೇ, ವೇದಿಕೆ ಎದುರುಭಾಗುತ್ತಿರುವ ಸಮಸ್ತ ಅಭಿಮಾನಿಗಳೇ, ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ಇವತ್ತು ಈ ಮಡಂತ್ಯಾರ್ ಪೇಟೆಯು ಚಿಕ್ಕ ಪೇಟೆ ಆದರೂ ಸುಮಾರು ಬ್ಯಾಂಕ್ಗಳನ್ನು ಹೊಂದಿರುವ ಪೇಟೆಯಾಗಿದೆ. ಮತ್ತು ನಮ್ಮ ಸಂಸ್ಥೆ ಸಾಧಾರಣ 75 ವರ್ಷ ತುಂಬ ಈ ಸಂದರ್ಭದಲ್ಲಿ ಮಡಂತ್ಯಾರ ಪೇಟೆಯಲ್ಲಿ ವ್ಯಾಪಾರಕ್ಕೆ ಇದರ ಮೊದಲೇ ಹೆಸರುವಾಸಿಯಾಗಿರುವ ಮಡಂತ್ಯಾರ ಚಿಕ್ಕ ಪೇಟೆ ಆದರೂ ವ್ಯಾಪಾರ ಕ್ಷೇತ್ರದಲ್ಲಿ ಅತಿಯಾಗಿ ಹೆಸರುವಾಸಿಯಾಗಿರುವ ಪೇಟೆಯಲ್ಲಿಗೆ ಪ್ರಥಮವಾಗಿ ಮಡಂತ್ಯಾರಿಗೆ ನಮ್ಮ ಈ 15 ಶಾಖೆಯನ್ನು ಮಡಂತ್ಯಾರ ಪೇಟೆಯಲ್ಲಿ ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾತ್ರವಲ್ಲ, ತಮ್ಮ ಈ ಸೇವೆಯು ಖಾಲಿ ವ್ಯಾಪಾರ ಮಾತ್ರವಲ್ಲ, ಮಡಂತ್ಯಾರನ ಪ್ರತಿಯೊಬ್ಬರ ಗ್ರಾಹಕರಿಗೆ ತಮ್ಮ ಸೇವೆಯ ಮುಖಾಂತರ ಅವರ ಮನದಲ್ಲಿ ತಮ್ಮ ಬ್ಯಾಂಕಿನ ಮೇಲೆ ಅಭಿಮಾನ ಬರಲಿ ಎಂದು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸಹಕಾರಿ ಸಂಘಕ್ಕೆ ಸ್ವಾಗತವನ್ನು ಸಹ ಮಾಡಿದರೆ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಇದರ ಟ್ರಸ್ಟ್ನ ಅಧ್ಯಕ್ಷರು, ಅದೇ ರೀತಿ ಬ್ರಹ್ಮಕಲಶೋತ್ಸವ ಬಹಳ ಉತ್ತಮ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟುವ ಅಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸಿದಂತಹ ಶ್ರೀ ಪ್ರೇಮಾನಂದ್ ಕೋಡಿಕಳ್ ನಮ್ಮೊಂದಿಗೆ ಇದ್ದಾರೆ. ಇವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ತಾವು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೂರ್ತಿ ವೀರನಾರಾಯಣ ದೇವರಿಗೆ ತರಬಹುದು. ಕುಂಬಾರರ ಗುಡಿಗೈಗಾರಿಕೆ ಸಹಕಾರಿ ಸಂಘದ 15ನೇ ಶಾಖೆನೇ ಈ ಬಾಗಾಡು ಭಾಸ್ಕರ್ ಪೆರ್ವಾಯಿ ಮೇರ್ನ ಮುಂದಾಲೊತ್ತಡು ಅಧ್ಯಕ್ಷತೆಡು ಈ ಸಂಸ್ಥೆ ಇನಿ ಉದೀಪನ ಆತಂದ್ರೆ ಬಹುಶಃ ಒಂಜಿ ಸಹಕಾರಿ ಸಂಘ ಪಂಡ ಸಮಾಜದ ಪ್ರತಿ ಒರಿಯಾಗಲ ಪ್ರತಿ ವ್ಯವಸ್ಥೆಗೆ ಒಂಜಿ ಸಹಕಾರ ಕೊರೊಂದು ಅಕ್ಕಳು ದೀಪಿನಂಚಿನ ಒಂಜಿ ಎಂಚಿನ ಡೆಪಾಸಿಟ್ ಮೊತ್ತನ ಐಕೆ ಭದ್ರತೆದ ಒಂಜಿ ವ್ಯವಸ್ಥೆ ಕೊಡ್ದು ಜನ ಆರ್ಥಿಕ ಸಹಾಯ ಬಂದಾಗ ಅಕ್ಲಿಗೆ ಒಂಜಿ ಎಡ್ಡ ರೀತಿಡು ಪಂಡ ಒಂಜಿ ಸಾಲಗಾರನ ರೂಪಡತ್ತೆ ಅಕ್ಕಳು ಎಂಕಲ್ನ ಒಂಜಿ ಸಹಕಾರಿ ಸಂಘದ ಒಂಜಿ ಮೆಂಬರ್ ಪನ್ಪಿನ ಒಂಜಿ ಎಡ್ಡ ರೀತಿಡು ಸಹಕಾರ ಕೊರ್ಪಿನಂಚಿನ ಒಂಜಿ ಕುಂಬಾರ ಗುಡಿಗೈಕರೆ ಸಂಘದ ವ್ಯವಸ್ಥೆಯನ್ನು ಯಾನು ದಿಂಜ ವರ್ಷದಿಂದ ತಗೊಂದಿಲ್ಲ. ಭಾಸ್ಕರ್ ಪೆರ್ವಾಯಿ ಒಂಜಿ ವಿವಿಧ ಒಂಜಿ ವಿಶಿಷ್ಟ ರೀತಿಯ ಒಂಜಿ ಪ್ರೋಗ್ರಾಮ್ನ ಅಂಚಿನ ಒಂಜಿ ವ್ಯಕ್ತಿ ದಿಂಜ ವರ್ಷದಿಂಚಾರೇನು ತಗೊಂದಿಲ್ಲ. ಪ್ರಧಾನಮಂತ್ರಿನಂಚಿನ ಒಂಜಿ ದೇಶದ ಅತ್ಯುನ್ನತ ವ್ಯಕ್ತಿನ ಒಂಜಿ ಕರೆಯೋಲೆಗೆ ಅಲ್ಪ ಈ ಸಂಘಗೆ ಒಂಜಿ ಮಲ್ಲ ರೀತಿಯ ಒಂಜಿ ಸನ್ಮಾನ ತಿಕ್ಕದಿನ ಪಂಡ್ರಲ್ಲ ತಿಂಜ ಹೆಮ್ಮೆ ಒಂದುಂಡು. ಬಹುಶಃ ಕುಂಬಾರ ಗುಡಿಗೈಗಾರಿಕಾ ಸಹಕಾರ ಸಂಘ ನನಾತ್ ಎತ್ತರಕ್ಕೆ ಪೋವಡು
ರಾಜ್ಯದಾದ್ಯಂತ ನನಾತ್ ಒಂಜಿ ಈ ರೀತಿದ ಒಂಜಿ ಅಕ್ಲ ಬ್ರಾಂಚಿನ ವಿಸ್ತರಣೆ ಮಲ್ಪಡು ಬಂದು ಪನೊಂದು ವೀರನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರಗೆ ಬಕ ಬ್ರಹ್ಮ ಕಲಶಗೆ ಮಲ್ಲ ರೀತಿದ ಭಾಸ್ಕರನ್ ಪೆರುವಾಯಿ ಮೇರಿನ ತಂಡ ಈ ಸಂಘದ ಮುಖಾಂತರ ಎಂಕ್ಲೆಗೆ ಮಲ್ಲ ರೀತಿಯ ಸಹಕಾರ ಕೊಡ್ತೇವೆ ಅಕ್ಲೆಗ್ಲ ಈ ಸಂದರ್ಭಡು ಯಾನು ಚಿರರುಣಿ ಪನೊಂದು ಈ ಸಂಸ್ಥೆ ನನ್ನ ಆತ ಎತ್ತರಗೆ ಬೆಳೆಯೊಂದು ಬಂದು ಪನೊಂದು ಎನ್ನ ಶುಭ ಸೊಂದು ಎನ್ನ ರಡ್ಡು ಪಾತ್ರನ ಮುಕ್ತಾಯ ಮಲ್ಪ ದೇವರ ಆಶೀರ್ವಾದಲ ಉಪ್ಪಡು ಅವೇ ರೀತಿಯ ಕಾರ್ಯಕ್ರಮಕ್ಕೆ ಶುಭ ಸಂದೇಶ ಕೋರಿದಂಚಿನ ಶ್ರೀ ಪ್ರೇಮಾನಂದ ಕುಲಾಲ್ ಕೋಡಿಕಲ ಮೇರೆಗೆ ಸುಲಮೇಲೆನ ಸಂದೈತ ಮಂದೊಂದು ಇವಂಜಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ಒಟ್ಟು ಮೇರೆಗೆ ಪ್ರೀತಿದ ಗೌರವ ಉಪಸ್ಥಿತಿನೇ ನೆನೆತಂದು ಮೇರೆಗೆ ಸಂಘದ ಅಧ್ಯಕ್ಷರ ಶಾಲದ ಮುಖಾಂತರ ಅವರಿಗೆ ಗೌರವವನ್ನು ಕೊರಡು ಪಂಡಿತ ಪ್ರೀತಿ ಪೂರ್ವಕವಾದಕ್ಕೆ ನಂದಿಲ್ಲ ಸಾಖ್ಯ ಮನ್ಪರೆ ಸಾಕಾರ ಮಲ್ತುಕೊಂಡು ನಂಚಿನ ಶ್ರೀ ವೆಂಕಪ್ಪ ಬಡದೊಟ್ಟು ಮೇರೆಗೆ ಪ್ರೀತಿದ ಸೊಲ್ಮೇಲೆ ಸಂತ 15ನೇ ಶಾಖೆನ ಮಲ್ತುಕೊಂಡು ನಂಚಿನ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರಿಂದ ಅಧ್ಯಕ್ಷರ ಅಂಚಿನ ಶ್ರೀ ಭಾಸ್ಕರ್ ಎಂ ಪೆರುವಾಯಿ ಮೇರೆ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷರನ್ನ ಪಾತ್ರವನ್ನು ಮನ್ಪೊಡು ಪಂಡಿತ ಇಡ ವಿನಮ್ರವಾದ ವಿನಂತಿಯನ್ನು ಮಲ್ತಂದಲ್ಲ ಸಹಕಾರಿ ಸಂಘದ ಮಿತ್ತು ಅಭಿಮಾನ ದೀದ ಬತ್ತನಂಚಿನ ಮಹಾತಾ ಗಣ್ಯರೇ ಈ ಸಹಕಾರ ಸಂಘ 15ನೇ ಶಾಖೆ ಮಡಂತ್ಯಾರ್ಡ್ ಆರಂಭ ಮಲ್ಪೆರೆ ಅವಕಾಶ ಕೊರನಂಚಿನ ಮಾತೆರೆಗಳ ಯಾನು ಎನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸೊಂದು ಈ ಪಾತ್ರನ ರಡ್ಡು ಪಾತ್ರ ಆರಂಭ ಮಲ್ತೊಂದುಲ್ಲ ನಮ್ಮ ಈ ಸಹಕಾರಿ ಸಂಘ ಉವೇ ರೀತಿದ ಸಹಕಾರಿ ಸಂಘಗಳಿಗೆ ಕಾಂಪಿಟೇಷನ್ ಮಲ್ಪೆರೆ ಖಂಡಿತ ಯಾನು ಬರ್ತದೆ ಖಂಡಿತ ಹತ್ತು ಕುಂಬಾರರ ಗುಡಿ ಕೈಗಾರಿಕೆದ ಒಂಜಿ ಸೇವೆ ವೈಶಿಷ್ಟ್ಯನ ಕೊರಿಯರೆ ಮಾತ್ರ ಎಂಕಲ ಮಡಂತ್ಯಾರ್ಗೆ ಬೈದ ಸಹಕಾರಿ ಸಂಘದ ಒಂಜಿ ಪ್ರಗತಿಗೆ ಮಾತೆರ್ಲ ಸಹಕಾರ ಮನ್ಪುಲೇ ಪನ್ಪುನ ಭಿನ್ನ ಈ ಸಂದರ್ಭಡು ಮಾತಾಡಲ್ಲ ಮಂತೊಂದುಲ್ಲ ನಮ್ಮ ಕೃಷ್ಣಮೂಲ್ಯರ್ನ ಒಂಜಿ ಅಧ್ಯಕ್ಷ ಸ್ಥಾನಡು ಆರಂಭವಾಯಿನಂಚಿನ ಈ ಸಹಕಾರ ಸಂಘ ಇನಿಕ್ಕೆ ಅಜಿಪತ್ತ 6ನೇ ವರ್ಷ ಆವೊಂದುಂಡು ಎಂಕಲ್ನ ಒಂಜಿ ಸೇವೆನ ಮಾತೆರ್ಲ ನಿಖಲು ದೆತೊಲ್ನೆ ಅಂಚನೆ ಈ ಸಂದರ್ಭಡು ಹೊಸ ಶಾಖೆ ಆಯ್ನಂಚಿನ ಸಂದರ್ಭಡು ಮಾತಾ ಠೇವಣಿ 13 ತಿಂಗಳದ ಠೇವಣಿಗೆ ಎಂಕಲ 10% ಬಡ್ಡಿ ದರನ ಎಂಕಲ ಮಾತೆರೆಗಳ ಕೊರೊಂದುಲ್ಲ ನೆಟ್ ಸೀನಿಯರ್ ಸಿಟಿಸನ್ ಫಂಡ್ ದಾಲ ಇಜ್ಜಿ ಮಾತೆರೆಗಳ ಒಂಜೇಲೇಕದ ಬಡ್ಡಿ ದರನ ಕೊರೊಂದುಲ್ಲ ಅಂಚನೆ 10% ಬಡ್ಡಿ ದರಗೆ ಚಿನ್ನಾಭರಣ ಸಾಲನ ಕೊರೊಂದುಲ್ಲ ಅತಿ ಕಡಿಮೆ ಬಡ್ಡಿ ದರ ಚಿನ್ನಾಭರಣ ಸಾಲಗಳ 10% ಕೊರೊಂದುಲ್ಲ ಅಂಚನೆ 20,000 ಮುಟ್ಟ ಅರ್ಜೆಂಟ್ ಏರೆಗೆ ಸಾಲ ಅಗತ್ಯತೆ ಉಂಡ ಐನು ಒಂಜಿ ದಿನಟ ಕೊರಿಯರ ಎಂಕಲ ಬದ್ದರಾದುಲ್ಲ ಪನ್ಪನ ಪಾತ್ರಲ್ಲ ಈ ಸಂದರ್ಭಡು ಪಣ್ಣೊಂದುಲ್ಲ ಅಂಚನೆ ಬರ್ಪಿ ತಿಂಗಳು 14ನೇ ಶಾಖೆ ಎಂಕಲ್ನ ಮಾಡೂರುಡು ಆರಂಭ ಆಯರುಂಡು 5 ಬೊಕ್ಕದ ತಿಂಗಳು ಎಂಕಲ ವಿಟ್ಲದ ಶಾಖೆ ಸ್ವಂತ ಕಚೇರಿಗೆ ಎಂಕಲ ಶಿಫ್ಟ್ ಆಯರವುಲ್ಲ ಅಂಚನೆ ನನದುಂಬುಗು ದೇರಳಕಟ್ಟೆ ಅಂಚನೆ ಮಂಗಳೂರು ಅಂಚನೆ ನೆಲ್ಯಾಡಿ ಶಾಖೆಡೆ ಈ ನಮ್ಮ ಶಾಖೆ ಆರಂಭ ಆಯರೆ ಉಂಡು ಪನ್ಪನ ಪಾತ್ರಲ್ಲ ಈ ಸಂದರ್ಭಡು ಪಂಡೊಂದು ನೆಕ್ಕ ಮಾತೆರ್ನಲ್ಲ ನಿಖಲ್ನ ಸಹಕಾರಲ್ಲ ಕೇನೊಂದು ಹಿಂದೆಲ್ಲ ಈ ಮಡಂತ್ಯಾರ ಶಾಖೆಲ್ಲ ನನ್ನ ಒಂಜಿ 10 ವರ್ಷಡು ಎಂಕಲ್ನ ಸ್ವಂತ ಶಾಖೆ ಪನ್ಪನ ಮೂಲು ಕಟ್ಟಡನ ಕಟ್ಟದೆ ನಿಖಲ್ನ ಎದುರುಡು ಏನು ಮಲ್ಪೆರ ತೋಜಾವೊಂದುಲ್ಲ ಪನ್ಪನ ಪಾತ್ರಲ್ಲ ಪಂಡೊಂದು ನಿಖಲ್ನ ಮಾತೆರ್ನಲ್ಲ ಸಹಕಾರನ ಕೋರೊಂದು ಎನ್ನ ರಡ್ಡು ಪಾತ್ರನು ಮುಗಿತಾ ಒಂದು ಬರೀ ಪೂರ್ಲುದ ಪಾತೆರ ಇನ್ನಿತ 15ನೇ ಸಹಕಾರಿ ಸಂಘದ ಅಧ್ಯಕ್ಷರ ಭಾಸ್ಕರ್ ಎಂ ಪೆರುವಾಯಿ ಮೇರೆಗೆ ಅಧ್ಯಕ್ಷರನ್ನ ಒತ್ತಿದ್ದು ಹೃತ್ಪೂರ್ವಕ ಸೊಲ್ಮೇಲನ ಸಂದೇತ ಮಲ್ತಂದಿಲ್ಲ ಅವರಿ ತಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ ಕುಮಾರ್ ನಾಯಕ ಪಕ್ಕ ಮೊಹಮ್ಮದ್ ಮೇರು ಉಪಸ್ಥಿತಿಯಲ್ಲಿನ ಗೌರವ ಉಪಸ್ಥಿತಿನ ಎಂಕಲು ಗುರುತಿಸಂದಿಲ್ಲ ಅವೇ ರೀತಿ ವಿಕಾಸ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷರಲ್ಲ ಇವಂಜಿ ಕಾರ್ಯಕ್ರಮ ಉಪಸ್ಥಿತಿಯಲ್ಲಿ ಇರೆಗ್ಲ ಇರ್ನ ಗೌರವ ಉಪಸ್ಥಿತಿನ ಸ್ಮರವೇ ರೀತಿ ಮೊಹಮ್ಮದ್ ಇರ ಇತ್ತರಣದ ಮಲ್ತದೆ ಮೊಹಮ್ಮದ್ ಈ ರೀತಿಯ ದಯಮಲ್ತದೆ ಚಾವಡಿಗೆ ಬರ್ತದೆ ಎಂಗಳ ಗೌರವದ ಶಾಲದ ಮದಿಪಂದೆ ನೋಡು ಅವೇ ರೀತಿ ಒಕ್ಕ ಕುಲಾಲ ಸಂಘದ ಅಧ್ಯಕ್ಷರ ನೆಚ್ಚಿನ ಪುರುಷೋತ್ತಮ ಕುಲಾಲ್
15ನೇ ಶಾಖೆ ಇವತ್ತು ಆರಂಭಗೊಂಡಿದೆ. ಈ ಶುಭಾರಂಭವನ್ನು ಗೊಳಿಸಿದಂತಹ ಉದ್ಘಾಟನೆ ಮಾಡಿದಂತಹ ಈ ಕ್ಷೇತ್ರದ ಧರ್ಮಗುರುಗಳಾದಂತಹ ಫಾದರ್ ಸ್ಟ್ಯಾನಿ ಗೋವ್ಯಸ್ ಇವರಿಗೆ ನಮ್ಮ ಸಹಕಾರ ಸಂಘದ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇವತ್ತಿನ ಉದ್ಘಾಟನೆಯ ಒಂದು ದೀಪ ಪ್ರಜ್ವಲನೆ ಮಾಡಿದಂತಹ ನಮ್ಮ ಸೋಮಯ್ಯ ಹನೈನಡೆ ಪ್ರೀತಿಪೂರ್ವಕವಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂತಹ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರೂಪಾ ನವೀನ್ ಇವರಿಗೆ ಕೂಡ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಗಣಕಯಂತ್ರಗಳನ್ನು ಇವತ್ತು ಉದ್ಘಾಟನೆ ಮಾಡಿದಂತಹ ನಮ್ಮ ಮಿತ್ರರಾದಂಥ ಯತೀಶ್ ಸಿರಿಮಂಜಲು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇವರಿಗೆ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಕುಂಬಾರರ ಮಾರಾಟ ಮಳಿಗೆಯನ್ನು ಉದ್ಘಾಟನೆ ಮಾಡಿದಂತಹ ಉದಯ BK ವಕೀಲರು ಬೆಳ್ದಂಗಡಿ ಇವರಿಗೆ ಕೂಡ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ನಮ್ಮ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದಂತಹ ಪುನೀತ್ ಕುಮಾರ್ ಮಡಂತಿಯವರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾಲಾಡಿ ಇವರಿಗೆ ಕೂಡ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಹರೀಶ್ ಕಾರಂಜ, ರಾಜೇಶ್ ಕೊಡ್ಡಿಯಲು ಹಾಗೂ ಪ್ರಕಾಶ್ ರೋಡ್ರಿಗಸ್ ನೂತನ ಕ್ಲೋಸ್ ಸೆಂಟರ್ ಮಡಂತಿಯರು, ರಾಜೇಶ್ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಸೇರಿರುವಂತಹ ನಮ್ಮ ಪ್ರೀತಿಗೆ ಕರೆಗೊಟ್ಟು ಆಗಮಿಸಿದ ನಮ್ಮ ಮಹನೀಯರಿಗೆ, ಗ್ರಾಹಕರಿಗೆಲ್ಲರಿಗೂ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಪತ್ರಿಕಾ ಮಿತ್ರರಿಗೆ, ದೃಶ್ಯ ಮಾಧ್ಯಮದವರಿಗೂ ಕೂಡ ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸಹಕಾರಿ ಸಂಘದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀಡಿದಂತಹ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ನಮ್ಮ ಸಹಕಾರಿ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅತಿಥಿ ಅಭ್ಯರ್ಥಿಗಳನ್ನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದು ಇನ್ನಿತ ಕಾರ್ಯಕ್ಕೆ 15ನೇ ಸಹಕಾರಿ ಸಂಘದ ಮೊಡಂತೆರ ಶಾಖೆಗೆ ಬತ್ತಿಂಚಿನ ಬಿನ್ನಿರೇನ ಪ್ರೀತಿ ಸುಲ್ಮೆನೆ ಸಂದಾಯಿತನಂಚಿನ ಸಹಕಾರಿ ಸಂಘದ ಒತ್ತುಗುರಿ ಕಾರ್ಯಶ್ರೀ ದಾಮೋದೇರಿ ಮೇರೆಗೆ ಪ್ರೀತಿದ ಸುಲ್ಮೆಲಿನ ಸಂದಾಯಿತ ಮಂತಂದ ಅದೇ ರೀತಿ ಸಂಘದ ನಿರ್ದೇಶಕರೇ ಅದೇ ರೀತಿ ಉಪ ಕಾರ್ಯನಿರ್ವಹಣಾಧಿಕಾರಿ ಪ್ರಬಂಧಕಗಳ ಸುಲ್ಮೆಲಿನ ಸಂದಾಯಿತ ಮಲ್ತಂದು ಪತ್ರಿಕಾ ಮಾಧ್ಯಮ ಹಬ್ಬಕ ಚಾನಲ್ ಮಿಕ್ಲಿ ಮಾತೆರೆಗಳ ಒಂಜೆ ಪಾತ್ರೆಡು ಸೋಲೈತದ ಸುಲ್ಮೆಲಿನ ಸಂದಾಯಿತ ಮಲ್ತಂದು ಎಂಜಿ ಇನ್ನಿತ ಸಹಕಾರಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಇಡಿಗೆ ಮುಗಿತೊಂದಲ್ಲ ಅದೇ ರೀತಿ ಮುಗಿತಲದ ಚುಕ್ಕಿನದೊಂದಲ್ಲ ಸರ್ವೇ ಜನ ಸುಖಿ